ಹೇಮಾಂಗ ಅಂತ ಒಬ್ಬ ರಾಜ, ಇಕ್ಷ್ವಾಕು ವಂಶದ ರಾಜ. ಅವನು ಗೋದಾನ ಮಾಡ್ತಾ ಇದ್ದ. ಎಷ್ಟು ಗೋದಾನ ಮಾಡಿದ್ದ ಅಂತ ಲೆಕ್ಕ ಹೇಳ್ತಾರೆ. ಯಾವತ್ಯೋ ಭೂಮಿ ಕಣಿಕಾಹ ಯಾವಂತಶ್ಚೋದ ಬಿಂದವಃ ಯಾವಂತ್ಯುಡೂನಿ ಗಗನೆ ತಾವತೀರ್ಗಾದದಾತ್ಯಸೌ. ಆಗಸದಲ್ಲಿ ಎಷ್ಟು ನಕ್ಷತ್ರಗಳೋ, ಭೂಮಿಯ ಕಣಗಳೆಷ್ಟೋ, ನೀರಿನ ಹನಿಗಳೆಷ್ಟೋ ಅಷ್ಟು ಗೋವುಗಳ ದಾನ ಮಾಡಿದ್ದ ಅಂತ ತಾತ್ಪರ್ಯ. ಲೆಕ್ಕ ಇಲ್ಲದಷ್ಟು ಗೋದಾನವನ್ನು ಮಾಡಿದ್ದಾನೆ. ಈ ದೃಷ್ಟಿಯಲ್ಲಿ ಗೋದಾನವನ್ನು ಮಾಡಿದ, ಭೂದಾನ ಮಾಡಿದ, ಗ್ರಹದಾನ ಮಾಡಿದ, ಸುವರ್ಣದಾನ ಮಾಡಿದ, ರಜತದಾನ ಮಾಡಿದ, ಎಲ್ಲ ದಾನಗಳನ್ನು ಮಾಡಿದ್ದಾನೆ. ಒಂದೇ ಒಂದು ದಾನ ಮಾಡ್ತಿರಲಿಲ್ಲ ಅವನು, ಜಲದಾನ. ವಸಿಷ್ಠರು ಕುಲಗುರುಗಳು. ಹೇಮಾಂಗ, ಎಷ್ಟು ದಾನ ಮಾಡ್ತಾ ಇದ್ದೀಯಲ್ಲಪ್ಪ, ಇಷ್ಟು ಮಾಡುವವನಿಗೆ ಒಂದು ಜಲದಾನ ಮಾಡೋದು ಏನು ಕಷ್ಟ, ಜಲದಾನ ಮಾಡು. ಅವನಂದ ಅದೇನು ಮಾಡೋದು, ಎಲ್ಲರ ಮನೆಯಲ್ಲಿ ನೀರಿರುತ್ತೆ, ಬಾವಿ ಇರುತ್ತೆ. ಈ ನಳ ಎಲ್ಲ ಇರಲಿಲ್ಲ ಆಗಿನ ಕಾಲಕ್ಕೆ. ಬಾವಿ ಇರುತ್ತೆ, ನದಿ ಇರ್ತದೆ, ಸರೋವರಗಳಿರ್ತದೆ, ತಟಾಕ ಇರ್ತದೆ, ನೀರು ತೆಗೆದುಕೊಳ್ತಾರೆ, ಕುಡಿತಾರೆ. ಸುಲಭವಾಗಿ ಸಿಗೋದು. ಸುಲಭವಾಗಿ ಸಿಗುವಂಥದ್ದನ್ನು ನಾವೇನು ದಾನ ಮಾಡೋದು, ಮಾಡಬೇಕಾಗಿಲ್ಲ ಅಂತ ಎಷ್ಟು ಗುರುಗಳು ಹೇಳಿದರೂ ಕೇಳಲಿಲ್ಲ. ನೋಡಿ, ಎರಡೆರಡು ಗುರುಗಳು ಹೇಳಿದಾಗೆ ಕೇಳದೇ ಇದ್ದರೆ ಡಬಲ್ ಪಾಪ ಬರ್ತದೆ. ಒಂದು, ಜಲದಾನ ಮಾಡಬೇಕು, ನೀರಿಡಿಸಿದವರಿಗೆ ನೀರು ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಕೊಡದೇ ಇದ್ದದಕ್ಕೊಂದು ಪಾಪ. ಶಾಸ್ತ್ರ ಹೀಗೆ ಹೇಳತ್ತಪ್ಪ, ಆದ್ದರಿಂದ ನೀನು ಕೊಡುವಂತ ಗುರುಗಳು ಹೇಳಿದ ಮೇಲೂ ಕೊಡದೇ ಇದ್ದರೆ ಆಜ್ಞೆಯ ಉಲ್ಲಂಘನ ಮಾಡಿದ ಪಾಪ. ಎರಡೆರಡು ಪಾಪ. ಇನ್ನೊಂದು ಅವನ ಆಲೋಚನೆ, ಎಲ್ಲರೂ ಯಾರಿಗೆ ದಾನ ಮಾಡುತ್ತಾರೆ ಅವರಿಗೆ ನಾನು ದಾನ ಮಾಡಬಾರದು ಅಂತ. ಸದಾಚಾರ ಸಂಪನ್ನರು, ಅಧ್ಯಯನ ಮಾಡಿದವರು, ಸಾತ್ವಿಕರು, ಸಾಧುಗಳು, ಅವರಿಗೆಲ್ಲರೂ ದಾನ ಮಾಡ್ತಾರೆ. ಓ, ಒಳ್ಳೆ ಸಜ್ಜನರಪ್ಪ, ಇವರಿಗೆ ನಾವು ಕೊಟ್ಟರೆ ಪುಣ್ಯ ಬರುತ್ತೆ ಅಂತ. ಯಾರು ಸದಾಚಾರಿಗಳಲ್ಲ, ವಿದ್ಯಾವಂತರಲ್ಲ ಅನ್ನುವುದಕ್ಕಾಗಿಯೇ ಯಾರೂ ಅವರಿಗೆ ದಾನ ಧರ್ಮಗಳನ್ನು ಮಾಡೋದಿಲ್ಲ, ಅಂಥವರನ್ನು ಹುಡುಕಿಕೊಂಡು ಹೋಗಿ ದಾನ ಮಾಡೋಣ ಅನ್ನುವ ಒಂದು ಆಲೋಚನೆ ಇವನಿಗೆ. ಈ ಎರಡು ತನ್ನದೇ ಆದ ಒಂದು ಕಾನ್ಸೆಪ್ಟ್. ಸುಲಭವಾದ ನೀರನ್ನು ಕೊಡುವುದು ಬೇಕಿಲ್ಲ, ಎಲ್ಲರೂ ಯಾರಿಗೆ ಕೊಡ್ತಾರೆ ಅವರನ್ನು ಬಿಟ್ಟು ಮತ್ತೊಬ್ಬರಿಗೆ ಕೊಡೋಣ ಅಂತ. ಮತ್ತೊಬ್ಬರಿಗೆ ಅಂದರೆ ಸಜ್ಜನರಿಗೆ ಇನ್ನೊಬ್ಬರಿಗೆ ಕೊಟ್ಟರೆ ತಪ್ಪಿಲ್ಲ, ಆದರೆ ಸಜ್ಜನರಲ್ಲದಿದ್ದವರಿಗೆ, ಯಾರೂ ದಾನ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಹೋಗಿ ದಾನವನ್ನು ಕೊಡಬೇಕು ಅನ್ನುವ ಆಲೋಚನೆ. ಇದೆರಡನ್ನೂ ಬೇಡ ಅಂತ ಹೇಳಿದ್ದಾರೆ ವಸಿಷ್ಠರು. ಸಜ್ಜನರು ದಾನಕ್ಕೆ ಪಾತ್ರರು, ಅರ್ಹರು. ದಾನ ಕೊಡುವುದು ಯಾಕೆ ಅಂದರೆ ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ. ದಾನ ಅನ್ನುವ ಶಬ್ದವೇ ಎರಡು ಅರ್ಥದಲ್ಲಿ ಇದೆ. ದಾನ ಅಂದರೆ ಕೊಡೋದು, ದಾನ ಅಂದರೆ ಕತ್ತರಿಸೋದು. ನಮ್ಮ ವಸ್ತುಗಳನ್ನು ಇನ್ನೊಬ್ಬರಿಗೆ ಕೊಡೋದು, ನಮ್ಮೊಳಗಿರುವ ಪಾಪಗಳನ್ನು ಕತ್ತರಿಸಿಕೊಳ್ಳೋದು. ಹಾಗಾದರೆ ಇಂಥ ದಾನವನ್ನು ಯಾರಿಗೆ ಮಾಡಬೇಕು ಅಂದರೆ, ಯಾರಿಗೆ ಕೊಟ್ಟರೆ ನಮ್ಮ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂಥವರಿಗೆ ಮಾಡಬೇಕು. ಅಂತಹ ಸದಾಚಾರಿಗಳು, ಚಾರಿತ್ರ್ಯ ಸಂಪನ್ನರು, ವಿದ್ಯಾವಂತರು, ಅಂಥವರಿಗೆ ದಾನ ಕೊಡೋದು. ಅವರೇ ತಮ್ಮ ತಪಸ್ಸಿನಿಂದ ದೇವರಿಗೆ ಪ್ರಾರ್ಥಿಸಿ ಇವನ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥರು. ರೋಗಗಳನ್ನು ಪರಿಹಾರ ಮಾಡುವುದಕ್ಕೆ ಹೇಗೆ ವೈದ್ಯ ಸಮರ್ಥ, ಈ ವೈದ್ಯರು, ವಿದ್ಯಾವಂತರು ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥರು. ಹಾಗಾದರೆ ಇನ್ನುಳಿದವರು, ಕಷ್ಟದಲ್ಲಿದ್ದವರು, ಹೆಚ್ಚು ಅಧ್ಯಯನವೂ ಇಲ್ಲ, ಸದಾಚಾರವೂ ಇಲ್ಲ, ಆದರೆ ಕಷ್ಟದಲ್ಲಿದ್ದಾರೆ, ಅವಶ್ಯವಾಗಿ ಅವರಿಗೆ ಸಹಾಯ ಮಾಡು. ಸಹಾಯ ಬೇರೆ, ದಾನ ಬೇರೆ. ಅವರ ಮೇಲೆ ಪ್ರೀತಿ ಮಾಡು, ಸಹಾಯ ಮಾಡು, ಉಪಕಾರ ಮಾಡು. ಆದರೆ ನೀನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೆ ಅಂತ ದಾನ ಅಂತ ಮಾಡ್ತೀಯಲ್ಲ, ಆ ಪ್ರಾಯಶ್ಚಿತ್ತ ಅಂತ ಆ ದಾನವನ್ನು ಮಾತ್ರ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥರು ಯಾರೋ ಅವರಿಗೆ ಕೊಡಬೇಕು.
ಈ ವಿವೇಕ ಅವನಿಗೆ ಇರಲಿಲ್ಲ. ಹೇಮಾಂಗನಿಗೆ ಹೀಗೆ ಸತ್ತ. 3 ಬಾರಿ ಚಾತಕ ಪಕ್ಷಿಯಾಗಿ ಹುಟ್ಟುತ್ತಾನೆ. ಚಾತಕ ಪಕ್ಷಿ ಅಂದರೆ ನೀರಿಗಾಗಿ ಕಾಯ್ತಾ ಇರುತ್ತದೆ. ಯಾವಾಗೋ ಮೇಘದಿಂದ ಮಳೆ ಬಂದರೆ ಬಾಯಿ ತೆರೆದು ಆ ನೀರನ್ನು ಕುಡಿಯುತ್ತದೆ. ಅಲ್ಲಿ ಇಲ್ಲಿ ನೀರು ಕುಡಿಯೋದಿಲ್ಲ. ಅದು ನೀರಿಗಾಗಿ ಕಷ್ಟಪಡ್ತದೆ. ಮಳೆ ಬರುವವರೆಗೆ ಕಾಯ್ದು ಮಳೆ ಬಂದರೆ ನೀರು ಕುಡಿಯುತ್ತೆ. ರೇ ರೇ ಚಾತಕ ಸಾವಧಾನ ಮನಸಾ ಮಿತ್ರಕ್ಷಣಂ ಶ್ರೂಯತಾಂ ಅಂಬೋಧ ಬಹವೋ ಭವಂತಿ ಗಗನೆ ಸರ್ವೇಪಿ ನೈತಾದೃಶಾಃ ಕೇಚಿತ್ ವೃಷ್ಟಿಭಿರರ್ಧಯಂತಿ ವಸುಧಾಂ ಗರ್ಜಂತಿ ಕೇಚಿತ್ ವೃಥಾ ಯಂ ಯಂ ಪಶ್ಯಸಿ ತಸ್ಯ ತಸ್ಯ ಪುರತಃ ಮಾ ಬ್ರೂಹಿ ದೀನಂ ವಚಃ. ಮೇಘಗಳು ಮಳೆ ಸುರಿಸಿದರೆ ಬಾಯಿ ತೆರೆದು ನೀರು ಕುಡಿಯುವ ಪಕ್ಷಿಗಳು ಚಾತಕ ಪಕ್ಷಿಗಳು. ಕವಿ ಹೇಳ್ತಾನೆ, ಮೇಘ ಬಂತು ಅಂತ ಬಾಯಿ ತೆಗೆಯಬೇಡ ಪಕ್ಷಿ. ಎಲ್ಲ ಮೇಘಗಳು ನೀರು ಕೊಡೋದಿಲ್ಲ, ಬರೇ ಗರ್ಜನೆ ಮಾಡಿ ಹೋಗಿಬಿಡ್ತವೆ. ನೀರು ಕೊಡೋ ಮೇಘಗಳು ಅಂತ ಕಾರ್ಮೋಡಗಳು ಕೆಲವೇ, ಅವುಗಳಿಗೆ ಮಾತ್ರ ಬಾಯಿ ತೆರಿ ಅಂತ. ಅಂದರೆ ಎಲ್ಲರೂ ಶ್ರೀಮಂತರಿದ್ದವರೆಲ್ಲ ದಾನ ಕೊಡ್ತಾರೆ ಅಂತಲ್ಲ, ಎಲ್ಲರ ಮನೆಗೆ ಹೋಗಿ ಬೇಡ ಬೇಡ. ಕೊಡುಗೈ ದಾನಿಗಳು ಅಂತ ಬೇರೆ ಇರ್ತಾರೆ, ಅಂಥವರಿಗೆ ಬೇಡಿದರೆ ನಿನ್ನ ಇಷ್ಟಾರ್ಥಗಳು ಪೂರ್ಣವಾದವು ಅನ್ನುವ ದೃಷ್ಟಿಯಲ್ಲಿ ಒಂದು ಅನ್ಯೋಕ್ತಿ, ಪಕ್ಷಿಗೆ ಹೇಳುವ ರೀತಿಯಲ್ಲಿ ಬೇರೆ ಭಿಕ್ಷುಕರಿಗೆ ಹೇಳುವ ಮಾತು. ಆ ರೀತಿ ಚಾತಕ ಪಕ್ಷಿ ಕಷ್ಟಪಡತ್ತೆ. ಇವನು ನೀರು ಕೊಟ್ಟಿಲ್ಲಲ್ಲ ಅನ್ನೋದಕ್ಕೆ 3 ಜನ್ಮ ಚಾತಕ ಪಕ್ಷಿಯಾಗಿ ಹುಟ್ಟಿದ್ದಾನೆ. ದುಷ್ಟರಿಗೆ ದಾನ ಮಾಡಿದ್ದಾನೆ, ಶಿಷ್ಟರಿಗೆ ದಾನ ಮಾಡಲಿಲ್ಲಲ್ಲ, 1 ಜನ್ಮ ನಾಯಿಯಾಗಿ ಹುಟ್ಟಿದ್ದಾನೆ. ಹದ್ದಾಗಿ 7 ಬಾರಿ ಹುಟ್ಟಿದ್ದಾನೆ. ಆಮೇಲೆ ಹಲ್ಲಿಯಾಗಿ ಹುಟ್ಟಿದ್ದಾನೆ. ಶ್ರುತಕೀರ್ತಿ ಅಂತ ಒಬ್ಬ ಮಿಥಿಲಾ ದೇಶದ ರಾಜ, ಆ ಮಿಥಿಲಾ ಪಟ್ಟಣದ ರಾಜನ ಮನೆಯಲ್ಲಿ ಹಲ್ಲಿಯಾಗಿ ಆ ಬಾಗಿಲಿನ ಮೇಲೆ ಬದುಕ್ತಾ ಇದ್ದಾನೆ. ಹಲ್ಲಿಯ ಸ್ವಭಾವ ಹುಳಗಳನ್ನು ತಿಂದು ಬದುಕ್ತದೆ. ಕೀಟಕಾಶನ, ಹುಳವೇ ಅದರ ಆಹಾರ. 88 ವರ್ಷ ಅಲ್ಲೇ ಇದ್ದಾನೆ. ಮುದಿ ಹಲ್ಲಿ. ಶ್ರುತದೇವ ಅಂತ ಬ್ರಾಹ್ಮಣ ಮನೆಗೆ ಬಂದ. ಶ್ರುತಕೀರ್ತಿ ಬಂದ ಬ್ರಾಹ್ಮಣನಿಗೆ ಎದ್ದು ಸ್ವಾಗತ ಮಾಡಿ ಪಾದಪೂಜೆ ಮಾಡಿದ. ಪಾದಪ್ರಕ್ಷಾಲನೆಯ ನೀರನ್ನು ಜೋರಾಗಿ ಪ್ರೋಕ್ಷಣೆ ಮಾಡಿಕೊಂಡ. ಎಲ್ಲರಿಗೂ ಪ್ರೋಕ್ಷಣೆ ಮಾಡಿದ. ಮಾಡುವಾಗ ಈ ಹಲ್ಲಿಗೂ 1 ಹನಿ ನೀರು ಸಿಡಿದಿದೆ. ಶುದ್ಧ ಸದಾಚಾರಿಯಾದ, ವಿದ್ಯಾವಂತನಾದ, ನಿಷ್ಠಾವಂತನಾದ ಆ ಬ್ರಾಹ್ಮಣನ ಪಾದ ಪ್ರಕ್ಷಾಲನದ ನೀರು ತಾಕಿದ್ದೇ ತಡ ಇವನ ಸ್ವರೂಪ ಯೋಗ್ಯತೆ ಚೆನ್ನಾಗಿತ್ತು. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ರಾಜ. ಹಲ್ಲಿಯಾದರೂ ಪೂರ್ವಜನ್ಮದ ಸ್ಮರಣೆ ಅವನಿಗೆ ಬಂತು. ಅಯ್ಯೋ, ನಾನು ರಾಜನಾಗಿದ್ದೆ, ಗುರುಗಳ ಮಾತು ಕೇಳಲಿಲ್ಲ, ಈ ರೀತಿ ಹಲ್ಲಿಯಾಗಿ ಹುಟ್ಟುವ ಪ್ರಸಂಗ ನನಗೆ ಬಂತು. ಇನ್ನು ಮುಂದೆ ಇನ್ನೂ 28 ಬಾರಿ ಹಲ್ಲಿಯ ಜನ್ಮ ಇತ್ತವನಿಗೆ. ಈಗ 88 ವರ್ಷ, ಸತ್ತ ಮೇಲೆ ಇನ್ನು 28 ಬಾರಿ ಹಲ್ಲಿಯಾಗಿ ಹುಟ್ಟುವ ಅವನ ಕರ್ಮ ಇತ್ತು. ನೀರು ಕೊಡದೇ ಇದ್ದರೆ ಹಲ್ಲಿ ಆಗ್ತಾರೆ ಅಂತ ಹಿರಿಯರು ಹೇಳಿದ ಮಾತನ್ನು ಕೇಳಿರ್ತೀರಿ. ಅದು ಸ್ಕಂದ ಪುರಾಣದಲ್ಲಿ ಬರುವ ಮಾತು. ಆಗ ಆ ಶ್ರುತದೇವ ಎಂಬಂತಹ ಬ್ರಾಹ್ಮಣನೇ ಇವನ ಇತಿಹಾಸವನ್ನೆಲ್ಲ ಹೇಳ್ತಾನೆ. ಅವನಿಗೆ ಪೂರ್ಣ ಗೊತ್ತಾಗಿಲ್ಲ, ಸ್ವಲ್ಪ ನೆನಪಾಗಿದೆ. ನನ್ನ ಉದ್ಧಾರ ಹೇಗೆ ಅಂತ ಕೇಳಿದಾಗ ಅವನು ಹೇಳಿದ, ನಿಮ್ಮ ಗುರುಗಳು, ಕುಲಗುರುಗಳು ವಸಿಷ್ಠರು ನಿನಗೆ ಗಿಳಿಗೆ ಹೇಳಿದ ಹಾಗೆ ಹೇಳಿದರು, ಅಷ್ಟು ತಿಳಿಸಿ ಹೇಳಿದರು, ನೀನು ಕೇಳಲಿಲ್ಲ ಅನ್ನೋದಕ್ಕೆ ಈ ಪರಿಸ್ಥಿತಿ ಬಂದಿದೆ. ಎಂದಿಗೂ ಸುಲಭ ಅಂತ ನೀರನ್ನು ದಾನ ಮಾಡದೇ ಇರಬಾರದು. ನೀರಡಿಸಿ ಬಂದವರಿಗೆ ನೀರಿನ ದಾನ ಮಾಡಬೇಕು. ಬೇಸಿಗೆಯಲ್ಲಿ ವಿಶೇಷವಾಗಿ ಜಲದಾನವನ್ನು ಮಾಡಬೇಕು, ಮಹಾಪುಣ್ಯ ಇದೆ. ಅದನ್ನು ಮಾಡದೇ ಇದ್ದದ್ದಕ್ಕೆ ಈ ಫಲವನ್ನು ನೀನು ಅನುಭವಿಸ್ತಾ ಇದ್ದೀಯ. ಜೊತೆಗೆ ಅವಶ್ಯವಾಗಿ ಕಷ್ಟದಲ್ಲಿದ್ದವರಿಗೆ, ಬಡವರಿಗೆ, ದೀನರಿಗೆ ಸಹಾಯ ಮಾಡಬೇಕು, ಉಪಕಾರ ಮಾಡಬೇಕು.
ಆದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಾಗ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿ ನಿಮ್ಮ ಪಾಪಗಳನ್ನು ತೊಳೆಯುವ ಶಕ್ತಿಯನ್ನು ಪಡೆದವರಿಗೆ ನೀವು ದಾನ ಮಾಡಬೇಕು. ಅದೆರಡನ್ನೂ ಮಾಡದೇ ಇದ್ದದ್ದಕ್ಕೆ ಈ ಪರಿಸ್ಥಿತಿ ಬಂದಿದೆ. ಮತ್ತು ನನ್ನ ಉದ್ಧಾರ ಹೇಗೆ? ಅವರಿಗೆ ಕನಿಕರ ಬಂತು, ಅಯ್ಯೋ ಅನ್ನಿಸ್ತು. ಜೊತೆಗೆ ಇಕ್ಷ್ವಾಕು ವಂಶದ ರಾಜ ಅನ್ನೋದನ್ನು ಜ್ಞಾನದೃಷ್ಟಿಯಿಂದ ತಿಳಿದರು. ಅಂತಹ ದೊಡ್ಡ ರಾಜ, ಯಾವ ವಂಶದಲ್ಲಿ ಮುಂದೆ ಶ್ರೀರಾಮಚಂದ್ರ ಬರಬೇಕೋ ಅಂತಹ ಇಕ್ಷ್ವಾಕು ವಂಶದ ರಾಜ ಇವನು. ಆ ಒಂದು ಪ್ರೀತಿಯಿಂದ ಅವರಂದರು, ನಾನೇ ಪುಣ್ಯವನ್ನು ನಿನಗೆ ಧಾರೆ ಎರೆದು ಕೊಡ್ತೇನೆ, ತಗೋ ಅಂದರು. ದೊಡ್ಡವರ ಕಾರುಣ್ಯ ಹೇಗಿರುತ್ತದೆ ನೋಡಿ. ಏನು ಅವರಿಗೆ ಏನು ಸಂಬಂಧ? ಇವರು ಬಂದದ್ದು ಶ್ರುತಕೀರ್ತಿಯ ಮನೆಗೆ, ರಾಜನ ಮನೆಗೆ. ಪಾದಪೂಜೆ ಮಾಡಿದ, ನಮಸ್ಕಾರ ಮಾಡಿದ, ಆತಿಥ್ಯ ಸ್ವೀಕಾರ ಮಾಡಿ ಹೊರಟು ಬಿಟ್ಟರೆ ಮುಗಿದೋಯ್ತು. ಅಲ್ಲಿರುವ ಹಲ್ಲಿಯ ಮೇಲೆ ಇವರಿಗೆ ಪ್ರೀತಿ. ಆ ಹಲ್ಲಿಯನ್ನು ಉದ್ಧಾರ ಮಾಡೋದಕ್ಕೆ ತಾವು ತಮ್ಮ ಪುಣ್ಯವನ್ನು ಕೊಡ್ತಾ ಇದ್ದಾರೆ. ಕೊಟ್ಟ ಪುಣ್ಯ ಯಾವುದು? ತಾವು ತಮ್ಮ ಜೀವನದಲ್ಲಿ ಅನೇಕ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಒಬ್ಬ ಸಜ್ಜನನಿಗೆ ಒಂದು ಬಾರಿ ಭಕ್ತಿಯಿಂದ ದಾನ ಮಾಡಿದ್ದರ ಪುಣ್ಯ. ಯಾಕಂದರೆ ಇವನು ದುಷ್ಟರಿಗೆ ದಾನ ಮಾಡಿದ್ದ. ತಾವು ಒಬ್ಬ ಸಜ್ಜನ, ಒಬ್ಬ ಭಕ್ತನಿಗೆ, ವಿಷ್ಣು ಭಕ್ತ, ಸದಾಚಾರಿ, ನಿಷ್ಠಾವಂತ, ಅಂತಹ ಒಬ್ಬ ಭಕ್ತನಿಗೆ ತಾವು ದಾನ ಮಾಡಿದ ಪುಣ್ಯವನ್ನು ಈ ಹಲ್ಲಿಗೆ ಕೊಡ್ತಾರೆ. ಜೊತೆಗೆ ತಾವು ಸ್ವಾಮಿ ಪುಷ್ಕರಣಿಯಲ್ಲಿ ಎಷ್ಟೋ ಬಾರಿ ಸ್ನಾನ ಮಾಡಿ ತಪಸ್ಸು ಮಾಡಿ ಅಲ್ಲಿ ಕಾಲ ಕಳೆದಿದ್ದಾರೆ. ಒಂದು ದಿನದ ಸ್ನಾನದ ಪುಣ್ಯವನ್ನು ಇವನಿಗೆ ಕೊಡ್ತಾರೆ. ಅಷ್ಟು ಕೊಟ್ಟದ್ದಕ್ಕೆ ಮುಂದೆ ಬರುವ ಹಲ್ಲಿಯ ಜನ್ಮಗಳೂ ತಪ್ಪಿ ಈ ಹಲ್ಲಿಯ ಜನ್ಮದಿಂದಲೂ ಉದ್ಧಾರ ಆಗಿ ಉತ್ತಮವಾದ ಲೋಕವನ್ನು ಹೊಂದಿ ಸಹಸ್ರಾರು ವರ್ಷಗಳವರೆಗೆ, 10,000 ವರ್ಷಗಳವರೆಗೆ ಸ್ವರ್ಗದಲ್ಲಿಯೂ ಸುಖವನ್ನು ಅನುಭವಿಸಿ ಮತ್ತೆ ತನ್ನ ಇಕ್ಷ್ವಾಕು ವಂಶದಲ್ಲಿಯೇ ಹುಟ್ಟಿ ಬರ್ತಾನೆ. ಕಕುತ್ಸ್ಥ ಎಂಬ ಹೆಸರಿನಿಂದ ಹುಟ್ಟುತ್ತಾನೆ. ಶ್ರೀಮದ್ ಭಾಗವತದಲ್ಲಿ ಬರ್ತದೆ, ನವಮಸ್ಕಂದದಲ್ಲಿ ಪರಮಾತ್ಮನ ಒಂದು ವಿಶೇಷ ಸನ್ನಿಧಾನ ಇವನಲ್ಲಿದೆ. ಸ್ಕಂದ ಪುರಾಣ ವರ್ಣನೆ ಮಾಡ್ತದೆ. ಹರೇ ಹೇ ಕಲಾ, ಪರಮಾತ್ಮನ ಒಂದು ವಿಶೇಷ ಆವೇಶದಿಂದ ಸನ್ನಿಧಾನದಿಂದ ಕೂಡಿದವನಾಗಿ ಇಂದ್ರದೇವರಿಗೆ ಸಹಾಯ ಮಾಡ್ತಾನೆ. ಯುದ್ಧದಲ್ಲಿ, ದೇವಾಸುರ ಸಂಗ್ರಾಮದಲ್ಲಿ ಇಂದ್ರದೇವರಿಗೆ ಸಹಾಯ ಅಂದರೆ ಸೇವೆಯನ್ನು ಮಾಡಿ ಇಂದ್ರದೇವರ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಇಂದ್ರದೇವರಿಗೆ ಇವನು ಹೇಳ್ತಾನೆ, ನಾನು ನಿಮ್ಮ ಸೇವೆಗೆ ಬರ್ತೇನೆ, ಅಸುರರ ಜೊತೆಗೆ ಯುದ್ಧ ಮಾಡುವುದಕ್ಕೆ ಬರ್ತೇನೆ. ಅಂಥ ಪರಾಕ್ರಮಿ ಇವನು. ದೇವತೆಗಳು ಭೂಲೋಕದಿಂದ ಇವನನ್ನು ಕರೆಸ್ತಾರೆ ಯುದ್ಧಕ್ಕೆ, ನಮಗೆ ಸಹಾಯಕ್ಕೆ ಬಾ ಅಂತ. ಆಗ ಅವನಂತಾನೆ, ನಾನು ಸೇವೆ ಮಾಡ್ತೇನೆ, ತಾವು ದೊಡ್ಡವರು, ಆದರೆ ನನಗೊಂದು ವಾಹನ ಬೇಕು, ಭಾರೀ ವಾಹನ ಬೇಕು, ಅಂದರೆ ನಾನು ಯುದ್ಧ ಮಾಡ್ತೇನೆ. ಇಂದ್ರದೇವರಂತ, ನಿನಗೆ ವಾಹನ ಬೇಕಾ? ಭಾರೀ ವಾಹನ ಬೇಕಾ? ನಾನೇ ಎತ್ತಾಗಿ ನಿಲ್ತೇನೆ, ನನ್ನ ಬೆನ್ನ ಮೇಲೆ ನಿಂತು ನೀನು ಯುದ್ಧ ಆಡು ಅಂತ. ಆ ಎತ್ತಿನ ಬೆನ್ನು ಕಕುತ್, ಅದರ ಮೇಲೆ ನಿಂತು ಯುದ್ಧ ಮಾಡ್ತಾನೆ ಅನ್ನುವುದಕ್ಕೆ ಇವನಿಗೆ ಕಕುತ್ ಸ್ಥ ಅಂತ ಹೆಸರು ಬರ್ತದೆ. ಅಂಥ ಪರಾಕ್ರಮಿ ನೋಡಿ. ಸಜ್ಜನರಿಗೆ ದಾನ ಮಾಡಿಲ್ಲ, ಎಲ್ಲ ಕೊಟ್ಟರೂ ನೀರು ಕೊಟ್ಟಿಲ್ಲ ಅನ್ನುವ ಪಾಪದಿಂದ ಹಲ್ಲಿಯಾಗಿ, ನಾಯಿಯಾಗಿ, ಹದ್ದಾಗಿ, ಹಂದೆಯಾಗಿ ಹುಟ್ಟಿದ ವ್ಯಕ್ತಿ ಒಬ್ಬ ಶ್ರೇಷ್ಠ ಸಜ್ಜನರ ಪಾದಪ್ರಕ್ಷಾಲನದ ನೀರು ತಾಕಿದ್ದಕ್ಕೆ, ಅವರು ಒಂದು ದಿನ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನು ಇವನಿಗೆ ಕೊಟ್ಟದ್ದಕ್ಕೆ, ಒಬ್ಬ ದೊಡ್ಡ ರಾಜನಾಗಿ ಇಂದ್ರದೇವರ ಬೆನ್ನು ಮೇಲೆ ನಿಂತು ದೇವತೆಗಳಿಗೂ ಸೇವೆ ಮಾಡುವ ಒಂದು ದೊಡ್ಡ ಪುಣ್ಯಾತ್ಮನಾದ. ಇಷ್ಟು ಮಾತ್ರ ಅಲ್ಲ, ಇವನ ವಂಶದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಅವತಾರ ಮಾಡ್ತಾನೆ. ಶ್ರೀರಾಮಚಂದ್ರನಿಗೆ ವಾಲ್ಮೀಕಿ ರಾಮಾಯಣದಲ್ಲಿ ಮೇಲಿಂದ ಮೇಲೆ ಕಾಕುತ್ಸ್ಥ ಅಂತ ಸಂಬೋಧನೆ ಮಾಡುವುದುಂಟು. ಈ ಕಕುತ್ಸ್ಥನ ವಂಶದಲ್ಲಿ ಬಂದವ ಅಂತ ರಾಮನನ್ನು ಗುರುತಿಸುವುದುಂಟು. ಸಜ್ಜನರ ಸಹವಾಸದಿಂದ ಮನುಷ್ಯ ಉನ್ನತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ನಾವ್ಯಾರೂ ಸ್ವತಂತ್ರರಲ್ಲ. ಯಾರದಾದರೂ ಒಬ್ಬರ ಬಾಲ ಹಿಡದೇ ಬದುಕಬೇಕು, ಇನ್ನೊಬ್ಬರನ್ನು ಆಶ್ರಯಿಸಲೇಬೇಕು.
ಆದರೆ ಆನೆ ಬಾಲ ಹಿಡಿದ್ರೆ ಅರಮನೆಗೆ ಹೋಗ್ತೇವೆ, ಕತ್ತಿ ಬಾಲ ಹಿಡಿದ್ರೆ ತಿಪ್ಪಿಗೆ ಹೋಗ್ತೇವೆ. ಏನು ಹಿಡಿಬೇಕು ಅನ್ನೋದನ್ನು ನಿಶ್ಚಯ ಮಾಡಿಕೊಳ್ಳಬೇಕು. ಹರೇ ನಮಃ. ಶ್ರೀಕೃಷ್ಣ ಅರ್ಪಣ.